ಮಂಡ್ಯದ ಲೋಕಸಭಾ ಚುನಾವಣೆಯ ಫಲಿತಾಂಶ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇತ್ತು. ಕಾರಣ ಮಾಜಿ ಮುಖ್ಯಮಂತ್ರಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ. ಇನ್ಫ್ಯಾಕ್ಟ್ ಅವರ ಸ್ಪರ್ಧೆಯ ನಂತರ ಗೊತ್ತಾಗಿದ್ದಂತಹ ವಿಚಾರ, ಜೆಡಿಎಸ್ ತನ್ನ ಸಂಘಟನಾ ಶಕ್ತಿಯನ್ನ ವೃದ್ಧಿಸಿಕೊಂಡಿದೆ, ಹೆಚ್ಚಿಸಿಕೊಂಡಿದೆ ಮಂಡ್ಯದಲ್ಲಿ ಅಂತ. ಕಾರಣ 8ಕ್ಕೆ 8 ಕ್ಷೇತ್ರಗಳಲ್ಲೂ ಕೂಡ, ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ಲೀಡ್ ಅನ್ನ ಪಡೆದುಕೊಂಡಿದೆ. ಆ ವಿವರವನ್ನು ಕೂಡ ನಿಮ್ಮ ಮುಂದೆ ನಾವು ಇಡ್ತೀವಿ. ಹಾಗೆ ಮಗನ ಸೋಲಿನ ಸೇಡನ್ನ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ತೀರಿಸಿಕೊಂಡಿದ್ದಾರೆ. ಮಗ ಸೋತಿದ್ದು 1,25,000 ಚಿಲ್ಲರೆ ಅಂತರದಿಂದ. ಬಟ್ ಇವ್ರು ಗೆಲುವು ದಾಖಲಿಸಿದಾರಲ್ಲ, ಡಬಲ್ 2,84,620 ಇವರ ವಿನಿಂಗ್ ಮಾರ್ಜಿನ್. ಸೊ ಸೇಡ್ ತೀರಿಸಿಕೊಂಡಿದ್ದಾರೆ. ಹೊಸ ಅಧ್ಯಾಯಕ್ಕೂ ಕೂಡ ಸಾಕ್ಷಿಯಾಗಿದ್ದಾರೆ. ನೋಡ್ಬೋಣ ಎಷ್ಟೆಷ್ಟು ಮತಗಳು ಬಂದಿದೆ ಇಬ್ಬರು ಅಭ್ಯರ್ಥಿಗಳಿಗೆ ಅಂತ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ 8,51,881 ಮತಗಳು, ಸ್ಟಾರ್ ಚಂದ್ರು ಅವರಿಗೆ 5,67,261 ಮತಗಳು ಬಂದಿದೆ. ಗೆಲುವಿನ ಅಂತರ ಬಂದು 2,84,620 ಮತಗಳು. ಇನ್ನು ವಿಧಾನಸಭಾ ಕ್ಷೇತ್ರವಾರು ಪಡೆದ ಮತಗಳನ್ನ ನೋಡ್ತಾ ಹೋಗೋಣ. ಮಂಡ್ಯ ಕಾಂಗ್ರೆಸ್ ಶಾಸಕರೇ ಇದ್ರೂ ಕೂಡ ಇಲ್ಲಿ ಯಾರಿಗೆ ಲೀಡ್ ಸಿಕ್ಕಿದೆ ಅನ್ನೋದನ್ನ ನೋಡ್ತಾ ಇದೀವಿ ನಾವು. ಸೊ ಕುಮಾರಸ್ವಾಮಿ ಅವ್ರಿಗೆ ಲೀಡ್ ಸಿಕ್ಕಿದೆ. 38,220 ಮತಗಳ ಮುನ್ನಡೆಯನ್ನ ಇಲ್ಲಿ ಕಾಯ್ದುಕೊಂಡಿದ್ದಾರೆ. ಮಂಡ್ಯ ಟೌನ್, ಮಂಡ್ಯ ಗಣಿಗಾರ್ ರವಿ ಅವರು ಶಾಸಕರು ಅಲ್ಲಿ, ಆದ್ರೂ ಕೂಡ 38,220 ಲೀಡ್. ಇನ್ನು ನೆಕ್ಸ್ಟ್ ಮದ್ದೂರ್ಗೆ ಹೋದ್ರೆ ಮದ್ದೂರ್ನಲ್ಲಿ 56,778, ಇಲ್ಲೂ ಕಾಂಗ್ರೆಸ್ ಶಾಸಕರೇ ಇರೋದು. ಉದಯ್ 56,778 ಲೀಡ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ. ಮೇಲುಕೋಟೆಯಲ್ಲಿ ಸಿಕ್ಕಂತಹ ಲೀಡ್ ಎಷ್ಟು? 49,882 ಮತಗಳ ವಿನಿಂಗ್ ಮಾರ್ಜಿನ್ಗೆ ಆಡ್ ಮಾಡೋ ನಿಟ್ಟಿನಲ್ಲಿ ಇಲ್ಲಿ ಮುನ್ನಡೆ ಸಿಕ್ಕಿದೆ. ದರ್ಶನ್ ಪುಟ್ಟಣ್ಣಯ್ಯ ಅವರ ಶಾಸಕರು, ಸರ್ವೋದಯ ಪಕ್ಷದವರು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ರು. ಇನ್ನು ಶ್ರೀರಂಗಪಟ್ಟಣ ಅಲ್ಲೂ ಕೂಡ ಕಾಂಗ್ರೆಸ್ MLA ಇರತಕ್ಕಂಥದ್ದು. ಆದರೆ ಅಲ್ಲಿ ಅಂತರ 48,589. ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಕುಮಾರಸ್ವಾಮಿ ಅವ್ರಿಗೆ ಲೀಡ್ ಇದೆ. ಇಲ್ಲಿ 48,589. ನಾಗಮಂಗಲಕ್ಕೆ ಬರೋದಾದ್ರೆ ಇಲ್ಲಿ ಲೀಡ್ ಸಿಕ್ಕಿರೋದು 46,511 ಮತಗಳ ಲೀಡ್ ಸಿಕ್ಕಿದೆ ಕುಮಾರಸ್ವಾಮಿ ಅವರು. ಚಲುವರಾಯಸ್ವಾಮಿ ಮಂತ್ರಿಗಳ ಕ್ಷೇತ್ರ ನಾಗಮಂಗಲ, ಅಲ್ಲೂ ಕೂಡ ಕುಮಾರಸ್ವಾಮಿಗೆ ಲೀಡ್ ಸಿಕ್ಕಿದೆ. ಇನ್ನು ನೆಕ್ಸ್ಟ್ ಮಳವಳ್ಳಿಗೆ ಬರೋಣ. ಮಳವಳ್ಳಿ ಏನಾಗಿದೆ, ಕುಮಾರಸ್ವಾಮಿ ಅವರಿಗೆ ಬಂದಿರತಕ್ಕಂಥ ಲೀಡು 9,355. ಇದೇ ಕಡಿಮೆ ಅನ್ಸುತ್ತೆ. 9,000 ಅಲ್ಲ, ಓಕೆ, ಇನ್ನೂ 2 ಕ್ಷೇತ್ರಗಳಿದೆ. 9,355. ಓಕೆ, ನೆಕ್ಸ್ಟ್ ನೋಡೋದಾದ್ರೆ KR ಪೇಟೆಯಲ್ಲಿ ಎಷ್ಟಿದೆ ಅಂತರ? ಇಲ್ಲಿ 26,522. ಇಲ್ಲಿ ಕುಮಾರಸ್ವಾಮಿ ಅವರು ಪಡ್ಕೊಂಡಂತಹ ಲೀಡ್ನ ಪ್ರಮಾಣ. ಇನ್ನು KR ನಗರಕ್ಕೆ ಬರೋದಾದ್ರೆ ಕುಮಾರಸ್ವಾಮಿ ಅವರಿಗೆ 6,847 ಮತಗಳು ಸಿಕ್ಕಿದೆ ಕುಮಾರಸ್ವಾಮಿ ಅವರಿಗೆ. ಅಂಚೆ ಮತಗಳ ವಿಚಾರ ನೋಡ್ಬೋಣ. ಅಂಚೆ ಮತಗಳಲ್ಲಿ ಕುಮಾರಸ್ವಾಮಿ ಅವರಿಗೆ 4,399 ವೋಟ್ ಬಿದ್ದರೆ ಸ್ಟಾರ್ ಮಂಜು ಅವರಿಗೆ 2,483. ಇಲ್ಲೂ ಲೀಡ್ ಸಿಕ್ಕಿದೆ. 1,916 ವೋಟು ಲೀಡ್ ಸಿಕ್ಕಿದೆ. ಹಾಗಾದ್ರೆ ಕುಮಾರಸ್ವಾಮಿ ಅವರ ಗೆಲುವಿಗೆ ಕಾರಣ ಏನು ಅಂತ ಕ್ವಿಕ್ ಆಗಿ ನೋಡೋದಾದ್ರೆ, ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ವರ್ಚಸ್ಸು, ಅವರ ಫೇಸ್ ವ್ಯಾಲ್ಯೂನೇ ಕುಮಾರಸ್ವಾಮಿ ಅವರಿಗೆ ಅತಿ ದೊಡ್ಡ ಶೀಲ್ಡ್ ಆಗಿದೆ, ವಿನ್ನಿಂಗ್ ಶೀಲ್ಡ್ ಆಗಿದೆ ಅನ್ನೋದು ತಿಳಿದು ಬರ್ತಾ ಇರುವ ವಿಚಾರ ಆಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ಇಲ್ಲಿ ವರ್ಕೌಟ್ ಆಗಿದೆ. ಬಿಜೆಪಿ ಕೂಡ ತನ್ನ ಸಂಘಟನಾ ಶಕ್ತಿನ ವೃದ್ಧಿಸಿಕೊಂಡಿತ್ತು. ಸೊ ಎರಡೂ ವೋಟ್ಗಳು ಚಾನಲೈಸ್ ಆಗಿದೆ. ಕುಮಾರಸ್ವಾಮಿಯನ್ನ ಸಾಲಿಡ್ ಆಗಿ ಒಕ್ಕಲಿಗ ಸಮುದಾಯದವರು ಇಲ್ಲಿ ಕೈ ಹಿಡಿಯೋದಕ್ಕೆ ನಿರ್ಧರಿಸಿದ ಪರಿಣಾಮವೇ ಫಲಿತಾಂಶ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರು ಅನ್ನುವಂತಹ ಮಾತೇನಿತ್ತು, ಅದು ಅನುಕಂಪದ ಅಲೆಯಾಗಿ ಬದಲಾಗಿತ್ತು. ಜೊತೆಗೆ ಮಾಜಿ ಶಾಸಕರು ಅಧಿಕಾರ ಇಲ್ಲದೆ ಇದ್ರೂ ಕೂಡ ಶ್ರಮ ವಹಿಸಿ ಒಟ್ಟಾಗಿ ಕೆಲಸ ಮಾಡಿದ್ದು ಕೂಡ ಕೈ ಹಿಡಿದಿದೆ. HDK ಗೆದ್ರೆ ಕೇಂದ್ರ ಸಚಿವರಾಗ್ತಾರೆ. ಒಬ್ಬ ಜನಸಾಮಾನ್ಯ ಏನ್ ಡಿಸೈಡ್ ಮಾಡ್ತಾನೆ, ಇವ್ರು ಗೆದ್ರೆ ಏನಾಗ್ತಾರೆ, ಇವ್ರು ಗೆದ್ರೆ ಏನಾಗ್ತಾರೆ ಅಂತ. ಸೊ ಇವ್ರು ಗೆದ್ರೆ ಅಡ್ವಾಂಟೇಜು ಕ್ಷೇತ್ರದ ಜನರಿಗೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಹೃದಯ ಶಸ್ತ್ರಚಿಕಿತ್ಸೆ ಅನುಕಂಪ ಹಾಗೂ ವಿರೋಧ ಪಕ್ಷದ ನಾಯಕರು ಆ ಬಗ್ಗೆ ಆಡಿದಂತಹ ಕುಹಕಗಳು ಲಾಭ ಆಗಿದೆ. ಕಾವೇರಿ ಹೋರಾಟದಲ್ಲಿ ಕುಮಾರಸ್ವಾಮಿಯವರ ಭಾಗಿತ್ವ ಹಾಗೂ ದೇವೇಗೌಡರ ಕಾಲದಿಂದ ಕಾವೇರಿ ವಿಚಾರದಲ್ಲಿ ತೋರಿಸಿದಂತಹ ಬದ್ಧತೆ ಬಗ್ಗೆ ನೆನಪು ಮಾಡಿಕೊಡೋ ಕೆಲಸವನ್ನ ಮತದಾರರಿಗೆ ಮಾಡಿದ್ರು, ಅದು ಕೂಡ ಲಾಭ ಆಗಿದೆ. ಹಾಗೆ ಕೆರೆಗೋಡು ಹನುಮಧ್ವಜ ವಿವಾದ, ಸಾಲು ಸಾಲು ಪ್ರತಿಭಟನೆ, ತಿಂಗಳಗಟ್ಟಲೆ ಕಾವೇರಿದಂತಹ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರು ಭಾಗಿಯಾಗಿ ಅಲ್ಲಿ ಅನ್ಯಾಯ ಆಗಿದೆ ಅಂತ ಎತ್ತಿ ತೋರಿಸಿದ್ದು ವರ್ಕೌಟ್ ಆಗಿದೆ. ಪಕ್ಷಾತೀತವಾಗಿ ಕುಮಾರಸ್ವಾಮಿಗೆ ಮಂಡ್ಯದ ಜನ ಮತ ಹಾಕಿದ್ದಾರೆ. ಇವ್ರನ್ನ ಗೆಲ್ಲಿಸಬೇಕು ಅಂತ ಯುನಾನಿಮಸ್ ಆಗಿ ಡಿಸೈಡ್ ಮಾಡಿದ ಪರಿಣಾಮ ಪ್ರಚಂಡ ಗೆಲುವು ಅವರಿಗೆ ದಕ್ಕಿದೆ. ಹಾಗೆ ಅವ್ರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ರಿಲೀಸ್ ಆದಂತಹ ವಿಶೇಷ ಅನುದಾನ, ರೈತಪರ ಕೆಲಸಗಳು ವರ್ಕೌಟ್ ಆಗಿದೆ. ಇನ್ನು ಸ್ಟಾರ್ ಚಂದ್ರು ಅವರ ಸೋಲಿಗೆ ಕಾರಣ ಮೊದಲನೇದಾಗಿ ಅವರು ಹೊಸ ಮುಖ. ಅವರು ರಾಜಕೀಯದಲ್ಲಿ ಇರಲೇ ಇಲ್ಲ, ಉದ್ಯಮಿ ಅವರು. ಅವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿದ್ರು. 7 ಮಂದಿ ಶಾಸಕರಿದ್ದಾರೆ ಎಂಬ ಅತಿಯಾದ ಆತ್ಮವಿಶ್ವಾಸ. ಎಲ್ಲ 8ರಲ್ಲಿ 7 ನಮ್ಮವರೇ ಇದ್ದಾರೆ, ಗೆಲ್ಲದೆ ಏನು ಲೀಡ್ ಬಂದೇ ಬರುತ್ತೆ ಅಂತಕ್ಕಂಥ ಅತಿಯಾದ ಆತ್ಮವಿಶ್ವಾಸ ಮುಳುವಾಯಿತು ಅವರಿಗೆ ಅಂತ ಅನಿಸ್ತಾ ಇದೆ. ಇನ್ನು ಗ್ಯಾರಂಟಿ ಯೋಜನೆಗಳು ಫಲ ಕೊಡದಿರೋದು. ಕ್ಯಾಂಡಿಡೇಟ್ ಸ್ಟ್ರಾಂಗ್ ಆಗಿದ್ದಾಗ ನಿಮಗೆ ಇಂಥ ಯೋಜನೆಗಳು ಜನ ಲೆಕ್ಕ ಹಾಕಕ್ಕೆ ಹೋಗಲ್ಲ. ಕುಮಾರಸ್ವಾಮಿ ಅಂತವ್ರು ನಿಂತಾಗ ಇಂಥ ಯೋಜನೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಸಾಮಾನ್ಯವಾಗಿ. ಇನ್ನು ತಮಿಳುನಾಡಿಗೆ ನೀರು ಹರಿಸಿದ್ದು ದೊಡ್ಡ ಪ್ರಾಬ್ಲಮ್. ಕಾಂಗ್ರೆಸ್ ಸರ್ಕಾರದವರು ಕದ್ದು ಮುಚ್ಚಿಯೆಲ್ಲ KRS ಇಂದ ನೀರು ಬಿಟ್ಬಿಟ್ರು ಅಂತಕ್ಕಂಥ ಆರೋಪ ಆಯ್ತಲ್ಲ. ಮಂಡ್ಯದ ರೈತರೇ ಹೋರಾಟ ಮಾಡಿದ್ದು, ಅದು ದೊಡ್ಡ ಮುಳುವಾಯಿತು ಅವರಿಗೆ. ಇನ್ನು ಕೈ ಕೊಟ್ಟ ಮಹಿಳೆಯರ ಮತಗಳು. ಮಹಿಳೆಯರು ಯಾರು ಕೂಡ ಮಹಿಳೆಯರನ್ನೇ ತುಂಬ ನಂಬ್ಕೊಂಡಿದ್ರು, ನಮ್ಮ ಗ್ಯಾರಂಟಿ ಯೋಜನೆಯಿಂದ ವೋಟ್ ಹಾಕ್ತಾರೆ ಅಂತ. ಬಟ್ ಅವರು ಕೂಡ ಕುಮಾರಸ್ವಾಮಿ ಪರವಾಗಿ ನಿಂತರು. ಇನ್ನು ಭೀಕರ ಬರಗಾಲ ಇದ್ದಾಗಲೂ ಕೂಡ
ನಾಲೆಗಳಿಗೆ ನೀರು ಬಿಡಲಿಲ್ಲ ಇವರು. ಇದು ಮೇಜರ್ ಫ್ಯಾಕ್ಟರ್. ಇವರು ನಾಲೆಗಳಿಗೆ ನೀರು ಬಿಡದೆ ತಮಿಳ್ನಾಡಿಗೆ ನೀರು ಕೊಟ್ಟರು. ಕುಮಾರಸ್ವಾಮಿ ಮೇಲೆ ಹಗುರವಾಗಿ ವಾಗ್ದಾಳಿ ನಡೆಸಿದ್ದು. ಕೆಲವರೆಲ್ಲ ಬೇಕಾಬಿಟ್ಟು ಹೇಳಿಕೆ ಕೊಟ್ಟರಲ್ಲ, 3 ದಿನಕ್ಕೆ ಆಪರೇಷನ್ ಮಾಡಿಸ್ಕೊಂಡು ಹೆಂಗಪ್ಪ ಬಂದ್ಬಿಡೋಕ್ಕಾಗುತ್ತೆ ಅಂತಲ್ಲ, ಹಾಗೆ ಬೇಡವಾದ ಕೆರಗೋಡು ಧ್ವಜ ವಿವಾದವನ್ನು ಹುಟ್ಟಾಕಿದ್ರು. ಅದು ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಆಯಿತು. ಸೊ ಇದೆಲ್ಲದರ ಕಾರಣದಿಂದಾಗಿ ಸ್ಟಾರ್ ಚಂದ್ರು ಅವರ ಸೋಲಾಯಿತು. ಎರಡೂ ಪಕ್ಷಗಳ ಕಾರ್ಯಕರ್ತ ಬಂಧುಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು. ಸುಮಾರು 25 ಸ್ಥಾನಗಳು ಗೆಲ್ತಕ್ಕಂಥ ನನ್ನ ಅಭಿಪ್ರಾಯ. ಅತಿಯಾದಂತ ಒಂದು ವಾತಾವರಣವನ್ನ ಮೈಮರೆತವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೊದಲನೇ ಹಂತದಲ್ಲಿ 14ಕ್ಕೆ 14 ಸ್ಥಾನವೂ ಗೆಲ್ತಾರೆ ಅಂತಕ್ಕಂಥ ನಂಬಿಕೆ ಇತ್ತು ನನಗೆ. ಕೆಲವು ಸಮಸ್ಯೆಗಳು ಆಯ್ತು. ಹಣದ ಕೊರತೆ, ಅಲ್ಲಿಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎಲ್ಲರೂ ಗೆಲ್ತೀವಿ ಅಂತಕ್ಕಂಥ ಒಂದು ಓವರ್ ಕಾನ್ಫಿಡೆನ್ಸ್ ನಲ್ಲಿ ಮೈಮರೆತಂತದ್ದು